ಬಿಸಿ ಬಿಸಿ ರಸಮ್ ರೈಸ್ ರೆಡಿ ಆಗಿದೆ, ಇಲ್ಲಿ ನೀವು ನೋಡ್ತಿರ್ಬೋದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನನಗೆ ಕುಕಿಂಗ್ ಮಾಡ್ಲಿಕ್ಕೆ ಈಗ ಮನ್ಸಾಗ್ತಿಲ್ಲ, ಯಾಕಂದ್ರೆ ಅಷ್ಟು ಚಳಿ, ಕುತ್ಕೊಂಡಲ್ಲಿ ಎದ್ದೇಳಿಕ್ ಆಗ್ತಿಲ್ಲ, ಅಷ್ಟು ಚಳಿ ಇದೆ. ಏನಾದ್ರೂ ಸಿಂಪಲ್ ಆಗಿ ಮಾಡ್ಕೊಂಡು ತಿಂತಾ ಇದ್ವಿ. ಅಂಡ್ ಇವತ್ತು ಮಧ್ಯಾಹ್ನ ಊಟಕ್ಕೆ ರಸಮ್ ಮಾಡ್ತೀನಿ. ಅದು ಫುಲ್ ಖರಖಾರವಾಗಿರ್ಬೇಕು ಅಂಡ್ ಸೂಪ್ ತರ ಕುಡಿಯೋ ತರನೂ ಇರಬೇಕು. ರಸಮ್ ರೈಸು ಅಂಡ್ ಅದಕ್ಕೆ ಕಬಾಬ್ ಮಾಡ್ತೀನಿ, ಚಿಕನ್ ಕಬಾಬ್. ಸೊ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ, ಅದನ್ನ ಜಸ್ಟ್ ಮಾಡಿದ್ರೆ ಆಯ್ತು. ಈಗ ರಸಮ್ ಮಾಡಬೇಕು. ಟೈಮ್ ಈಗ 11 ಗಂಟೆ ಆಗ್ತಾ ಬಂತು. ಸೊ ನನ್ನ ಹಸ್ಬೆಂಡು 1:30ಗೆ ಬರ್ತಾರೆ ಊಟಕ್ಕೆ. ಸೊ ಅವ್ರು ಬರೋಷ್ಟರಲ್ಲಿ ರಸಮ್ ಎಲ್ಲ ರೆಡಿ ಮಾಡಿಡ್ಬೇಕು. ಅದಾದ್ಮೇಲೆ ಇನ್ನೂ ನಂದು ಕಿಚನ್ ಸೆಟ್ ಆಗ್ಲಿಲ್ಲ, ಅಲ್ಲೇ ಇದೆ. ಅಂಡ್ ನೋಡ್ಬೋದು ಐಟಮ್ ಹಾಕೋ ಬಾಕ್ಸಸ್ ಎಲ್ಲ ನಾನು ಜಸ್ಟ್ ಈಗ ವಾಶ್ ಮಾಡಿ ಇಟ್ಟಿರೋದಷ್ಟೇ. ಇದಕ್ಕೆಲ್ಲ ಫಿಲ್ ಮಾಡಬೇಕು ಎಲ್ಲ ಐಟಮ್ಸು. ಇನ್ನು ಅರೇಂಜ್ ಮಾಡೋದು ಕೆಲಸ ತುಂಬಾ ಇದೆ. ಸೊ ಬನ್ನಿ, ಈಗ ಫಸ್ಟ್ ನಾನು ರಸಮ್ ಮಾಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಈ ಚಳಿ ಇರೋ ಕಡೆ ಎಲ್ಲ ಈ ರಸಮ್ ಮಾಡಿ ಕುಡಿಬೋದು ಆ್ಯಂಡ್ ತಿನ್ಬೋದು, ಊಟದ ಜೊತೆ ಚೆನ್ನಾಗಾಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಕಿಚನ್ ನೋಡಿ ಈ ಥರ ಇದೆ ಆ್ಯಂಡ್ ಇದೊಂಥರ ಬ್ಯೂಟಿಫುಲ್ ಆಗಿದೆ. ನನಗೇನು ಇಷ್ಟ ಆಯಿತು ಈ ಕಿಚನ್. ಜಾಸ್ತಿ ದೊಡ್ಡದಾಗಿಲ್ಲ, ಚಿಕ್ಕದಾಗಿಲ್ಲ. ಇದನ್ನ ನಾನು ವಾಶ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಸ್ವಲ್ಪ ಒರೆಸ್ಬಿಟ್ಟು ಆಚೆ ಎತ್ತಿಟ್ಬಿಡ್ತೀನಿ. ಅಲ್ಲಿ ಮೇಲೆಲ್ಲ ನೀವು ಬಾಕ್ಸಸ್ ಎಲ್ಲ ನೋಡ್ಬೋದು. ಅದೆಲ್ಲ ಮಿಕ್ಸಿ ಬಾಕ್ಸ್ ಇರ್ಬೋದು, ಗ್ರಿಲ್ ಬಾಕ್ಸ್ ಇರ್ಬೋದು, ಅದರದ್ದೆಲ್ಲ ಬಾಕ್ಸಸ್ಸು. ಸೊ ಅದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ನಾವು ಶಿಫ್ಟ್ ಆಗೋದಾದರೆ ಅದಕ್ಕೇ ಹಾಕ್ಕೊಂಡು ಹೋಗ್ಬೋದಲ್ವ. ಸೊ ಲಾಸ್ಟ್ ಟೈಮ್ ನಾವು ಹಾಗೆ ಮಾಡಿರೋದು, ಅದೆಲ್ಲ ಬಾಕ್ಸ್ ಎಲ್ಲ ಬಿಸಾಕ್ಬಿಟ್ಟು ತುಂಬ ಕಷ್ಟ ಆಗಿತ್ತು. ಸೊ ಈ ಸಲ ಸ್ವಲ್ಪ ಜಾಗ್ರತೆಯಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಇವತ್ತು ಟೊಮ್ಯಾಟೊ ರಸಮ್ ಇದೆ ಅಲ್ಲ, ಅದು ನಾನು ನನಗೆ ಇಷ್ಟ ಬಂದಿರೋದೆಲ್ಲ ಐಟಮ್ಸ್, ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡೋದು. ಯಾಕಂದರೆ ಸ್ವಲ್ಪ ಚೆನ್ನಾಗಿರಬೇಕು, ಹೆಲ್ದಿ ಆಗಿರಬೇಕು ಆ್ಯಂಡ್ ಸ್ವಲ್ಪ ಸ್ಪೈಸಿ ಇದ್ದರೆ ಚೆನ್ನಾಗಿರುತ್ತೆ ಚಳಿಗೆ. ಆ್ಯಂಡ್ ಫಸ್ಟ್ ಇಲ್ಲಿ ಒಂದು 3 ಟೊಮ್ಯಾಟೊ ತೊಗೊಂಡಿದ್ದೀನಿ. 3 ಟೊಮ್ಯಾಟೊದಲ್ಲಿ ಎಲ್ಲವನ್ನು ಕೂಡ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮಿಕ್ಸಿಗೆ ಪೇಸ್ಟ್ ಮಾಡಲಿಕ್ಕೆ ಹಾಕ್ಕೊಳ್ತೀನಿ ಆ್ಯಂಡ್ ಇನ್ನೊಂದು ಸ್ವಲ್ಪ ಡೈರೆಕ್ಟಾಗಿ ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ತೀನಿ, ಆಯಿತಾ. ಸೊ ಒಂದು 3 ಟೊಮ್ಯಾಟೊ, ಆಮೇಲೆ ಒಂದು ಸ್ವಲ್ಪ ಶುಂಠಿ, ಒಂದು 3 ರಿಂದ 4 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಯಾಕಂದರೆ ಅದರ ಫ್ಲೇವರೇ ಚೆನ್ನಾಗಿರೋದು. ಆ ಸಾರಿಗೆ ಅದರ ಫ್ಲೇವರ್ ತುಂಬ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಒಂದು ಸ್ವಲ್ಪ ಕರಿ ಲೀವ್ಸ್ ತೊಗೊಳ್ತೀನಿ. ಇದನ್ನೆಲ್ಲವನ್ನೀಗ ಫಸ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದು ಆಮೇಲೆ ಕಟ್ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಇದರಲ್ಲಿ ನಾನು ಸ್ವಲ್ಪ ಪೇಸ್ಟಿಗೆ ಕೂಡ ಹಾಕ್ಕೊಳ್ತೀನಿ ಆ್ಯಂಡ್ ಫ್ರೈ ಮಾಡುವಾಗ ಕೂಡ ಇದರಲ್ಲಿ ಹಾಕ್ಕೊಳ್ತೀನಿ. ನೋಡಿ, ನಿಮಗೇನು ಇಷ್ಟ ಆಗ್ಬೋದು. ಆ್ಯಂಡ್ ಎಲ್ಲ ತರಕಾರಿ ಕೂಡ ಪ್ಲಾಸ್ಟಿಕಲ್ಲೇ ಇದೆ. ನಾನು ಪ್ಲಾಸ್ಟಿಕ್ಕಿಂದಲೇ ತಗೊಳ್ತಿದ್ದೀನಿ, ನೀವೇನೋ ಅಂದ್ಕೊಬೇಡಿ. ಯಾಕಂದರೆ ಇದು ನಾನು ಬಂದಿರೋದು ಒಂದು 2nd 3rd ಡೇ ನಾನು ಇದು ವಿಡಿಯೋ. ಆ್ಯಂಡ್ ಇದರಲ್ಲಿ ಏನಂದರೆ ನಾನು ಆಲ್ರೆಡಿ ಆನ್ಲೈನಲ್ಲೆಲ್ಲ ಆರ್ಡ್ರ್ ಮಾಡಿದ್ದೀನಿ. ಫ್ರಿಜ್ಜಲ್ಲಿ ಇಡುವಂಥದ್ದು ಕಂಟೈನರ್ಸ್ ಇರ್ಬೋದು, ಬೇರೆ ಏನು ಬೇಕು ಅದೆಲ್ಲ ನಾನು ಆರ್ಡರ್ ಮಾಡಿರೋದಷ್ಟೇ. ಅದು ಇನ್ನೂ ಬರಬೇಕು. ಇನ್ನು ಬಂದ ಮೇಲೆ ಅರೇಂಜ್ ಮಾಡಿ ಇಟ್ಟು ತೋರಿಸ್ತೀನಿ. ಈಗ ಎಲ್ಲ ನಾವು ಹೇಗೆ ಶಾಪಲ್ಲಿ ತೊಗೊಂಡು ಬಂದಿದ್ದೀವಿ ಆ ಥರನೇ ಇದೆ ಫ್ರಿಜ್ಜಲ್ಲಿ, ಆಯಿತಾ. ಸೊ ಹಾಗಾಗಿ ಪ್ಲಾಸ್ಟಿಕ್ಸ್ ಎಲ್ಲ ನಿಮಗೆ ಕಾಣಿಸ್ತಿದೆ. ನೆಕ್ಸ್ಟ್ ಒಂದು ಚಿಕ್ಕ ಕಪ್ಪಲ್ಲಿ ಹುಳಿಗೆ ನೀರು ಹಾಕಿ ನೆನೆಸಿಡಿ. ಇದೆಲ್ಲ ಕಟ್ ಮಾಡುವಷ್ಟರಲ್ಲಿ ಹುಳಿ ನೀರು ರೆಡಿ ಆಗುತ್ತೆ. ಆ್ಯಂಡ್ ಇದು ಹುಳಿ ನಾನು ತಂದಿರೋದು ಇಂಡಿಯಾದಲ್ಲಿ. ನಮ್ಮ ಮನೇಲಿ ಯಾವುದು ಹುಳಿ ಯೂಸ್ ಮಾಡ್ತೀವಿ ಅದೇ ಹುಳಿ ತಂದಿದ್ದೀನಿ. ಆ್ಯಂಡ್ ರೆಡ್ ಚಿಲ್ಲೀಸ್ ಎಲ್ಲ ತಂದಿದ್ದೀನಿ ಇಂಡಿಯಾದಲ್ಲೇ. ಇಂಡಿಯಾದಿಂದ ಇಲ್ಲಿಗೆ ಬರುವಾಗ ತುಂಬ ಐಟಮ್ಸ್ ಎಲ್ಲ ತಂದಿದ್ದೀನಿ. ಅಂದರೆ ಏನೆಲ್ಲ ನಮಗೆ ಎಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ. ದುಬೈ ಅಂದಮೇಲೆ ಎಲ್ಲ ಐಟಮ್ಸ್ ನಮಗೆ ಊರ ಥರನೇ ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ. ಬಟ್ ಆದ್ರೂ ಕೆಲವೊಂದು ಐಟಮ್ಸ್ ನಾವು ಊರಲ್ಲಿ ತರ್ತೀವಿ ಅಲ್ವಾ. ಸೊ ನಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀವಿ ಅದೇ ನಮ್ಮಮ್ಮ ನನಗೆ ಎಲ್ಲ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದೇ ತಂದಿದ್ದೀನಿ. ಆ್ಯಂಡ್ ಈಗ ತರಕಾರಿ ಎಲ್ಲ ಕಟ್ ಮಾಡ್ತಿದ್ದೀನಿ. ಫಸ್ಟು ಇದು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಮೇಲೆ ಸಾರು, ರಸಮ್ ಇದೆಲ್ಲ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಕೆಲಸ ನಂದು ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು. ಇದು ಶುಂಠಿಯನ್ನು ನಾನು ಈ ಥರ ಗ್ರೇಟ್ ಮಾಡ್ಕೊಳ್ತೀನಿ, ಕಟ್ ಮಾಡಲ್ಲ. ಯಾಕಂದರೆ ಈ ಥರ ಗ್ರೇಟ್ ಮಾಡ್ಕೊಳ್ಳೋದ್ರಿಂದ ನಾವು ತಿನ್ಬೋದು. ಇದು ಯಾಕಂದರೆ ಲೇಯರ್ ಥರ ಇರುತ್ತಲ್ವ. ಸೊ ಹಾಗಾಗಿ ಇದನ್ನು ನಾವು ತಿನ್ಬೋದು. ಆ್ಯಂಡ್ ದೊಡ್ಡದಾಗಿ ಶುಂಠಿ ಕಟ್ ಮಾಡ್ಕೊಂಡು ನಾವು ರಸಮ್ಗೆಲ್ಲ ಹಾಕಿದರೆ ಅದು ನಾವು
ನಾವು ಸೈಡಲ್ಲೇ ಬಿಟ್ಬಿಡ್ತೀವಲ್ವ, ಸೊ ಹಾಗಾಗಿ ನಾನು ಈ ಥರ ಗ್ರೇಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಇದು 2 ಬೆಳ್ಳುಳ್ಳಿ ನಾನು ಮಿಕ್ಸಿಯಲ್ಲಿ ಕೆಲವು ಮಸಾಲೆ ಎಲ್ಲ ಪೇಸ್ಟ್ ಮಾಡ್ಕೊಳ್ತೀನಿ ರಸಮ್ಗೆ, ಅದಕ್ಕೆ ಹಾಕಲಿಕ್ಕೆ. ಆ್ಯಂಡ್ ಇದು ಈಗ ನಾನು ಬೆಳ್ಳುಳ್ಳಿ ಗ್ರೇಟ್ ಮಾಡ್ತಿದ್ದೀನಲ್ಲ, ಅದು ಯಾಕಂದರೆ ಒಗ್ಗರಣೆಗೆ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಾಗುತ್ತೆ. ಈ ಥರ ಗ್ರೇಟ್ ಮಾಡಿ ಹಾಕ್ಕೊಂಡ್ರೆ ನನಗೆ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಫುಲ್ ಇಡೀ ಒಗ್ಗರಣೆಗೆಲ್ಲ ಹಾಕಿದರೆ ಅದೇ ನಾನು ಆಗ ಹೇಳ್ದಾಗೆ ನಾವು ಸೈಡಲ್ಲಿ ಬಿಟ್ಬಿಡ್ತೀವಿ. ತಿನ್ನುವವ್ರು ತಿಂತಾರೆ, ತುಂಬ ಜನ ಏನು ಮಾಡ್ತಾರೆ ಅಂದರೆ ಅದು ಬೇಡ ಅಂತ ಸೈಡಲ್ಲಿ ಬಿಟ್ಬಿಡ್ತಾರೆ. ಸೊ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಅದು ಹೊಟ್ಟೆ ಒಳಗೆ ಹೋಗಿರೋದೇ ಗೊತ್ತಾಗಲ್ಲ ಅಲ್ವಾ. ಸೊ ಹಾಗಾಗಿ ಜಾಸ್ತಿ ನಾನು ಈ ಥರನೇ ಮಾಡಿಕೊಂಡು ಮಾಡ್ತೀನಿ. ನೆಕ್ಸ್ಟ್ ಒಂದು ನೀರುಳ್ಳಿ ತಗೊಂಡಿದ್ದೀನಿ, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈಗ ಮಿಕ್ಸಿಯಲ್ಲಿ ಈಗ ನನಗೆ ಮಸಾಲ ಬೇಕಲ್ವ ರಸಮ್ಗೆ, ಸೊ ಒಂದು ಮಿಕ್ಸಿ ಜಾರ್ಗೆ ನಾನು 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಾಳುಮೆಣಸು, 1-2 ಬೆಳ್ಳುಳ್ಳಿ ಆ್ಯಂಡ್ 1-2 ಹಸಿಮೆಣಸಿನ್ಕಾಯಿ. ಆಗ ನಾನು ಟೊಮ್ಯಾಟೊ ಕಟ್ ಮಾಡಿದ್ದೀನಿ ಅಲ್ಲ, 3 ಟೊಮ್ಯಾಟೊ, ಅದರಲ್ಲಿ 1 ಟೊಮ್ಯಾಟೊ ಕಟ್ ಮಾಡಿರೋದು ಇದಕ್ಕೆ ಹಾಕ್ತೀನಿ ಪೇಸ್ಟ್ಗೆ. ಆ್ಯಂಡ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕರಿ ಲೀವ್ಸ್, ಇದಿಷ್ಟನ್ನು ಹಾಕಿ ನಾನು ಪೇಸ್ಟ್ ಮಾಡ್ಕೊಳ್ತೀನಿ ಫಸ್ಟು. ನೋಡಿ, ರಸಮ್ಗೆ ಬೇಕಾಗಿರುವ ಮಸಾಲ ಈಗ ರೆಡಿ ಆಯಿತು. ಇನ್ನು ರಸಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಟೊಮೆಟೊ ರಸಮ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ಕುಕ್ಕರಲ್ಲಿ ರೈಸ್ ಇಟ್ಟಿದ್ದೀನಿ, ಬಾಯ್ಲ್ಡ್ ರೈಸ್ ಬರುತ್ತಲ್ವಾ, ಸೊ ಅದು ಇದೀಗ ವಿಜಿಲ್ ಆದ್ಮೇಲೆ ಇದನ್ನ ಎತ್ತಿಟ್ಟು ಆಮೇಲೆ ಟೊಮೆಟೊ ರಸಮ್ ಫಟಾಫಟ್ ಅಂತ ಮಾಡಿದ್ದೀನಿ. ಈಗ ಟೊಮ್ಯಾಟೊ ರಸಮ್ ಮಾಡಲಿಕ್ಕೆ ಫಸ್ಟ್ ಇಲ್ಲಿ ನಾನು ಕೋಕೋನಟ್ ಆಯಿಲ್ ಹಾಕ್ಕೊಳ್ತೀನಿ. ಇದು ಗಾಣದ್ದು ಎಣ್ಣೆ, ಇದು ನಮ್ಮ ಅಮ್ಮ ನನಗೆ ಕೊಟ್ಟು ಕಳಿಸಿರೋದು. ನಮ್ಮ ಮನೇಲಿ ಕೂಡ ಇದು ಗಾಣದ ಆಯಿಲ್ ಯೂಸ್ ಮಾಡೋದು, ಕೋಕೋನಟ್ ಆಯಿಲು. ಸೊ ಅದನ್ನೇ ಹಾಕ್ತಿದ್ದೀನಿ. ನೋಡಿ ಎಷ್ಟು ಚಳಿ ಇದೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಎಣ್ಣೆ ನೋಡಿ ಎಷ್ಟು ಗಟ್ಟಿ ಆಗಿದೆ ಅಂತ. ನಾನು ಹೊರಗೇನೆ ಇಟ್ಟಿದ್ದೀನಿ, ಆದರೂ ಎಷ್ಟು ಗಟ್ಟಿ ಆಗಿದೆ ನೋಡಿ ಎಣ್ಣೆ. ಅದಕ್ಕೆ ನಾನು ಚಳಿ ಅಂತ ಹೇಳೋದು, ತುಂಬ ಓವರಾಗಿ ಚಳಿ ಇದೆ. ನೆಕ್ಸ್ಟ್ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ತೀನಿ. ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಅದಾದಮೇಲೆ ಶುಂಠಿ ಹಾಕ್ಕೊಳ್ತೀನಿ, ಅದೆಲ್ಲ ಗ್ರೇಟ್ ಮಾಡಿರೋದೆ. ಶುಂಠಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿ ಲೀವ್ಸು, ಉಪ್ಪು, ಹಳದಿ ಇದನ್ನೆಲ್ಲ ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಈಗ ನಾನು ಟೊಮ್ಯಾಟೊ ಹಾಕ್ಕೊಳ್ತಿದ್ದೀನಿ. ಟೊಮ್ಯಾಟೊ ಈಗ ಸ್ಮೂತ್ ಆದಮೇಲೆ ನಾವಾಗ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ವ ಮಸಾಲ, ಆ ಮಸಾಲವನ್ನು ಹಾಕ್ಕೊಬೇಕು. ಆ ಮಸಾಲ ಹಾಕಿ ಒಂದು 2 ಮಿನಿಟ್ಸ್ ಈ ಥರನೇ ಚೆನ್ನಾಗಿ ಬೇಯಿಸಬೇಕು. ನೆಕ್ಸ್ಟು ನೀರು ಹಾಕಬೇಕು, ಆಯಿತಾ. ನೀರು ಹಾಕೋಕ್ಕಿಂತ ಮುಂಚೆ ನಾನು ಇಲ್ಲಿ 1-2 ಸ್ಪೂನು ನಾನು ಮನೆಯಲ್ಲಿ ತಂದಿರುವಂಥ ಸಾಂಬಾರು ಪೌಡರ್ ಹಾಕ್ಕೊಳ್ತೀನಿ. ಅದು ಆಪ್ಷನಲ್, ನಿಮ್ಮ ಜೊತೆ ಸಾಂಬಾರು ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಫೈನ್, ಆಯಿತಾ. ಸಾಂಬಾರು ಪೌಡರ್ ಹಾಕಿದರೆ ಒಂಥರ ಸ್ಮೆಲ್ ಇರ್ಬೋದು, ಪರಿಮಳ ಇರ್ಬೋದು, ರುಚಿ ಇರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ.
ಆ್ಯಂಡ್ ಹಾಕಿಲ್ಲ ಅಂದರೂ ಈ ಥರ ಮಸಾಲ ಮಾಡಿರೋದ್ರಿಂದ ಅದರ ರುಚಿ ಕೂಡ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ನೋಡಿ, ಇಲ್ಲೀಗ ನಾನು 2 ಸ್ಪೂನು ಸಾಂಬಾರು ಪೌಡರ್ ಹಾಕ್ಕೊಂಡು ಆಮೇಲೆ ನಿಮಗೆ ನೀರು ಎಷ್ಟು ಬೇಕು ಅಂತ ನೋಡಿಬಿಟ್ಟು 2 ಗ್ಲಾಸು ನೀರು ಹಾಕ್ಕೊಳ್ಳಿ. ನಾನು ಕೂಡ 2 ಗ್ಲಾಸೇ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ರಸಮ್ ಮಾಡೋದಾದರೆ 3 ಗ್ಲಾಸ್ ನೀರು ಹಾಕ್ಕೊಳ್ಬೋದು. ಈಗ ರಸಮ್ ಒಂದು ಕುದಿ ಬರೋ ತನಕ ನಾನಿಲ್ಲಿ ಏನೆಲ್ಲ ಪಾತ್ರೆಗಳಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಬಿಡ್ತೀನಿ. ನಾನು ಯಾವಾಗ ಇದು ಅಡುಗೆ ಮಾಡ್ತೀನಿ ಆಗಲೇ ನಂದು ಪಾತ್ರೆ ಎಲ್ಲ ಕ್ಲೀನ್ ಆಗಬೇಕು, ಅಲ್ಲೇ ಇಟ್ಬಿಡಲ್ಲ. ಈಚೆಯಿಂದ ಸಾಂಬಾರು ಇರ್ಬೋದು, ರಸಮ್ ಇರ್ಬೋದು ಎಲ್ಲ ಆಗ್ತಾ ಇರುತ್ತೆ, ಆಚೆಯಿಂದ ನಂದು ಕ್ಲೀನಿಂಗ್ ಕೂಡ ಆಗ್ತಾ ಇರುತ್ತೆ. ನನಗೆ ಪೆಂಡಿಂಗ್ ಇಡಲಿಕ್ಕಿಲ್ಲ ಯಾವುದು ಕೂಡ. ಸೊ ಫೈನಲಿ ಇಲ್ಲಿ ನೋಡಿ, ಸ್ವಲ್ಪ ಕುದಿ ಬರ್ತಿರುವಾಗ ಇಲ್ಲಿ ನಾನು ಹುಳಿ ನೀರು ಹಾಕ್ಕೊಳ್ತಿದ್ದೀನಿ. ನಿಮಗೆ ಟೊಮ್ಯಾಟೊ ಇದೆ ಅಲ್ಲ, ಟೊಮ್ಯಾಟೊ ಜಾಸ್ತಿ ಹುಳಿ ಆಗಿದ್ದರೆ, ಹುಳಿ ಬೇಕಾಗಿಲ್ಲ, ಟೊಮೆಟೊ ಹುಳಿ ಆಗಿಲ್ಲ ಅಂದರೆ ನೀವು ಹುಳಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಬೇಕಾದರೆ ನೀವು ಬೆಲ್ಲ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನು ಬೆಲ್ಲ ಎಲ್ಲ ಯೂಸ್ ಮಾಡಲ್ಲ, ಸ್ವಲ್ಪ ನನಗೆ ಸ್ಪೈಸಿ ಬೇಕು. ಆ್ಯಂಡ್ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬಂದರೆ ನಿಮ್ಮದು ಟೊಮ್ಯಾಟೊ ರಸಮ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿ ಆಗಿತ್ತು ಆಯಿತಾ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿ ಕುಕ್ಕರಲ್ಲಿ ರೈಸ್ ಇಟ್ಟಿದ್ದೀನಿ, ಇದು ಬಾಯ್ಲ್ಡ್ ರೈಸು. ನಮ್ಮ ಕಡೆ ಎಲ್ಲ ನಾವು ಬಾಯ್ಲ್ಡ್ ರೈಸೇ ಊಟ ಮಾಡಿ ಅಭ್ಯಾಸ. ಸೊ ಹಾಗಾಗಿ ನಾವು ಡೈಲಿ ಬಾಯ್ಲ್ಡ್ ರೈಸೇ ಊಟ ಮಾಡ್ತೀವಿ. ಇಲ್ಲಿ ರೈಸ್ ಕೂಡ ರೆಡಿ ಆಗಿದೆ, ಬಟ್ ನನಗೆ ಕುಕ್ಕರ್ ಅಂದರೆ ತುಂಬಾ ಭಯ. ಆ್ಯಂಡ್ ಎಲ್ಲ ಚೆಕ್ ಮಾಡಿಕೊಂಡು ಸರಿಯಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಲಾಸ್ಟಿಗೆ ನಾನು ತೆಗೆಯುವಾಗಲೂ ನನಗೆ ಭಯ ಇದ್ದೇ ಇರುತ್ತೆ. ನೋಡಿ, ರೈಸು ರೆಡಿ ಆಗಿದೆ. ಇನ್ನು ಊಟ ಮಾಡೋದಷ್ಟೇ, ಇನ್ನೇನು ನನ್ನ ಹಸ್ಬೆಂಡ್ ಬರ್ತಾರೆ. ಇಲ್ಲಿ ರಸಮ್ ಜೊತೆಗೆ ಕಬಾಬ್ ಅಂತ ಹೇಳಿದೆ, ಕಬಾಬಿದು ವಿಡಿಯೋ ಮಾಡೋದೇ ನೆನಪೋಯ್ತು. ಸೊ ಬಟ್ ಈಗ ಕಬಾಬ್ ಎಲ್ಲ ಮಾಡಿ ಮುಗಿಸಿ ಆಯಿತು. ಇಲ್ಲಿ ನೋಡ್ತಿರ್ಬೋದು, ಪ್ಲೇಟಿಗೆ ಹಾಕ್ತಿದ್ದೀನಿ. ನನ್ನ ಹಸ್ಬೆಂಡ್ ಬಂದರು. ಇದೊಂದು ಚಿಕ್ಕ ವಿಡಿಯೋ ಆಯಿತಾ ಫ್ರೆಂಡ್ಸ್, ಇಲ್ಲಿಗೆ ನಾನು ಇದು ವಿಡಿಯೋ ಎಂಡ್ ಮಾಡ್ತೀನಿ. ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಓಕೆ, ಬಾಯ್.